ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀಕ್ಷಾಂದಿನಿ. ಪಿಂಪಲ್ಸ್ ಫ್ರೀ ಗ್ಲೋಯಿಂಗ್ ಸ್ಕಿನ್ ಬೇಕಾ, ಸನ್ ಟ್ಯಾನ್ ರಿಮೂವಲ್ನ ನ್ಯಾಚುರಲ್ ಆಗಿ ಮಾಡಬೇಕಾ? ಹಾಗಿದ್ದರೆ ಈ ಸಿಂಪಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮನೇಲೇ ಮಾಡುವಂಥ ಫೇಸ್ ಮಾಸ್ಕ್ನ ಅಟ್ಲೀಸ್ಟ್ 2 days ಒನ್ಸ್ ಮಿಸ್ ಮಾಡದೆ ಅಪ್ಲೈ ಮಾಡಿ. ಇದಕ್ಕೆ ಬೇಕಾಗಿರೋದು ಕಡಲೆ ಹಸಿಟ್ಟು 1 ಸ್ಪೂನು, ಸ್ವಲ್ಪ ಹಳದಿ, 1 ಸ್ಪೂನ್ ಮಿಲ್ಕ್, 1 ಸ್ಪೂನ್ ಕರ್ಡ್. ಈ 4 ಇಂಗ್ರೀಡಿಯೆಂಟ್ಸ್ನು ಒಂದು ಬೌಲಲ್ಲಿ ತೊಗೊಂಡು ನೀಟಾಗಿ ಲಂಪ್ಸ್ ಫ್ರೀಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಸ್ವಲ್ಪ ಲಿಕ್ವಿಡ್ ಇರಲಿ, ತೆಳ್ಳ ಜಾಸ್ತಿ ಬೇಡ, ಒಂದು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇರಲಿ. ಈ ಮಿಕ್ಸ್ಚರ್ ಏನು ರೆಡಿ ಆಗಿದೆಯಲ್ಲ, ಇದನ್ನು ಈಗ ನಾವು ನೀಟಾಗಿ ಕೈಗೆ ತೊಗೊಳ್ಳೋಣ. ಕಂಪ್ಲೀಟ್ ಎಲ್ಲ ಕಡೆ ಹಚ್ಕೊಂಡ್ಬರೋಣ. ಇದು ಹಚ್ಚೋದ್ರಿಂದ ಡಾರ್ಕ್ ಸರ್ಕಲ್ಸ್ ಅಥವಾ ಅಪ್ಪರ್ ಲಿಪ್ಸ್ ಹತ್ರ ಡಾರ್ಕ್ ಆಗಿರೋದು, ಲಿಪ್ಸ್ ಸರೌಂಡಿಂಗಲ್ಲಿ ಡಾರ್ಕ್ ಆಗಿರೋದು, ಇವೆಲ್ಲ ಕೂಡ ಹೋಗುತ್ತೆ. ನಿಮಗೇನಾದರೂ ಪಿಂಪಲ್ಸ್ ತೊಂದರೆ ಇದ್ದರೆ ಅದು ಕೂಡ ಕ್ಲಿಯರ್ ಆಗಿ ಫ್ರೆಶ್ ಕ್ಲೀನ್ ಸ್ಕಿನ್ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಇದ್ರಲ್ಲಿ ನಾವೀಗ ಹಳದಿ ಹಾಕಿರೋದ್ರಿಂದ ಹಳದಿ ಮತ್ತು ಈಗ ಸ್ಕ್ರಬ್ ಮಾಡಿ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಬಿಸಿಲುಗೆ ಡೈರೆಕ್ಟ್ ಎಕ್ಸ್ಪೋಸ್ ಆಗದೆ ಇದ್ದರೆ ಒಳ್ಳೆಯದು. ಇಲ್ಲ ಅಂದರೆ ಸನ್ ಬರ್ನ್ ಬೇಗ ಆಗಿಬಿಡುತ್ತೆ. ಇದನ್ನು ಐ ಮೇಲೆ ಕೂಡ ಹಚ್ಚೋಣ. ಎಣ್ಣೆ ನೀವೆಲ್ಲ ಕಡೆ ಹಾಕೋ, ಅಂದರೆ ನಿಮ್ಮ ಕೈಗೆ, ಕಾಲಿಗೆ ಹಾಕೋದು. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಹಾಕೊಳ್ಳಿ. ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಇದನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಸರ್ಕ್ಯುಲಾರ್ ಮೋಷನಲ್ಲಿ ಡೌನ್ವರ್ಡ್ ಇಂದ ಅಪ್ವರ್ಡ್. ಆಮೇಲೆ ಅಂಡರ್ ಐಸ್ ಸರೌಂಡಿಂಗ್ ಕಂಪ್ಲೀಟ್ ಆಗಿ ಸರ್ಕ್ಯುಲಾರ್ ಮೋಷನಲ್ಲಿ. ಸುಮ್ಮನೆ ಮನೆ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋಣ. ಓಕೆ, ಈ ರೀತಿ 2 minutes ಹಾಕಿ ಬಿಟ್ಟ ಮೇಲೆ ನಿಮಗೆ ಇದು ಕಂಪ್ಲೀಟ್ ಟೈಟ್ ಆಗೋದು ಕಾಣಿಸುತ್ತೆ. ಕಂಪ್ಲೀಟ್ ಟೈಟ್ ಆದಮೇಲೆ ನಾನು ಯೂಶಲಿ ಮತ್ತೆ ನೀರು ತಗೊಂಡು ಸ್ವಲ್ಪ ಟ್ಯಾಪ್ ಮಾಡ್ತೀನಿ. ಮತ್ತೆ ಇದನ್ನು ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋಣ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಆಗಿರೋದ್ರಿಂದ ಲಿಪ್ಸಿಗೆ ಟಚ್ ಆದರೆ ಅಥವಾ ಐಬ್ರೋಸಿಗೆ ಟಚ್ ಆದರೆ ಇದು ಕಲರ್ ಚೇಂಜ್ ಆಗುತ್ತೆ ಅನ್ನೋ ಏನು ಭಯ ಇರಲ್ಲ. ಆದಷ್ಟು ಸ್ಕ್ರಬ್ ಮಾಡಿ ಇದನ್ನು ಒಂದು 2 minutes ಡ್ರೈ ಆಗೋಕ್ಕೆ ಬಿಡೋಣ. ಆಮೇಲೆ ನೀವು ನೋಡ್ಬೋದು ನನ್ನ ಸ್ಕಿನ್ ಕ್ಲಿಯರ್ ಇದೆ. ಆಬ್ವಿಯಸ್ಲಿ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಇರೋ ಟೀನೇಜಲ್ಲಿ ಪಿಂಪಲ್ಸ್ ಅದೆಲ್ಲ ಕಾಮನ್ನು, ಹಾರ್ಮೋನಲ್ ಬ್ಯಾಲೆನ್ಸಿಂದ ಆಗೋದು. ಬಟ್ ಅದಾದಮೇಲೆ ನೀವು ಈ ರೀತಿ ಮೇಂಟೈನ್ ಮಾಡಿದ್ರೆ ಈ ಥರ ಸ್ಕಿನ್ ಪಿಂಪಲ್ಸ್ ಫ್ರೀ ಎಲ್ಲ ಇರುತ್ತೆ. ಅವಾಗೂ ಕೂಡ ಯಂಗ್ ಟೀನೇಜರ್ಸ್ ಕೂಡ ಈ ರೀತಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಅಂತೂ ಬರುತ್ತೆ. ನೀವು ನೋಡ್ಬೋದು ಎಷ್ಟು ಕ್ಲಿಯರ್ ಇದೆ ನನ್ನ ಸ್ಕಿನ್ ಅಂತ. ಇದೇ ರೀತಿ ನೀವು ನಿಮ್ಮ ಕೈ ಮತ್ತು ಕಾಲಿಗೆ, ಅಂದರೆ ಜಾಸ್ತಿ ಎಲ್ಲಿ ಸನ್ರೈಸ್ಗೆ ಎಕ್ಸ್ಪೋಸ್ ಆಗುತ್ತಲ್ಲ, ನಿಮ್ಮ ಬ್ಯಾಕ್ ನೆಕ್ಕು, ಇವೆಲ್ಲದರಲ್ಲೂ ಕೂಡ ಮಾಡಿ ಸ್ಕ್ರಬ್ ಮಾಡ್ಬೋದು. ಸೇಮ್ ಈ ಥರ ಮಾಡಿ ಡ್ರೈ ಮಾಡಿ, ಅದಾದಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಒಂದು 2 minutesಗೆ ವಾಟರ್ನ ಅದ್ರ ಮೇಲೆ ಟ್ಯಾಪ್ ಮಾಡಿ ಮತ್ತೆ ಸ್ಕ್ರಬ್ ಮಾಡಿ. ಈ ಟೋಟಲ್ ಪ್ರಾಸೆಸ್ ನಿಮಗೊಂದು 5 minutes ಹಿಡಿಬೋದು ಅಷ್ಟೇ.
ಅದಾದಮೇಲೆ ನಿಮಗೆ ಒಳ್ಳೆ ಗ್ಲೋಯಿಂಗ್ ರಿಸಲ್ಟ್ ಅಂತೂ ಇದ್ದೇ ಇರುತ್ತೆ. ಈ ಮಾಸ್ಕ್ ಒಂದು 3-4 ಮಿನಿಟ್ಸ್ ಡ್ರೈ ಆದಮೇಲೆ ಕೋಲ್ಡ್ ವಾಟರಿಂದ ಅಂದರೆ ನಾರ್ಮಲ್ ಕೋಲ್ಡ್ ವಾಟರ್ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಏನು ಸೋಪೇನು ಹಾಕೋದು ಬೇಡ, ಅದು ನೀಟಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗಲಿ. ಸೊ ಅದರಿಂದ ನೀಟಾಗಿ ನೀರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ನಿಮಗೋಸ್ಕರ ಸ್ವಲ್ಪ ಟೈಮ್ ತೊಗೊಂಡು ಅಟ್ಲೀಸ್ಟ್ 2 ಡೇಸ್ ಒನ್ಸ್ ಈ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಅಂತೂ ಸಿಗುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.